ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇಕ್ಕಿದ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ಕಡುಬು ಜೊತೆ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಕ್ಕಿ ಕಡುಬನ್ನ ಹೇಗೆ ಮಾಡೋದು ಅಂತ ಆಲ್ರೆಡಿ ಲಾಸ್ಟ್ ಎಪಿಸೋಡಲ್ಲಿ ಮಾಡಿದ್ದೀನಿ. ಅದನ್ನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಕಡುಬು ಹೇಗೆ ಮಾಡೋದು ಅಂತ ನೀವು ನೋಡ್ಬೋದು. ಆ ಕಡುಬು ಜೊತೆಗೆ ಈ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಬನ್ನಿ, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಾಗೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅವರೆಕಾಳನ್ನ ಬಿಡಿಸ್ಕೊಂಡು ನೈಟೇ ನೆನೆಹಾಕಿ ಇಟ್ಕೊಂಡಿದ್ದೆ, ಯಾಕಂದರೆ ಅದನ್ನು ಚಿಲ್ಕಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಇವಾಗೆಲ್ಲ ನೀಟಾಗಿ ಚಿಲ್ಕಿಸ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಟೊಮೊಟೊನ ಯೂಸ್ ಮಾಡ್ತೀನಿ ಇದಕ್ಕೆ. ಇದನ್ನೆಲ್ಲ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಲೇಟಾಗಿ ಬಿಡುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಕಾಯಿ ತುರಿನೂ ಬೇಕಾಗುತ್ತಲ್ಲ, ಅದನ್ನು ಕೂಡ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬೋಣ. ಮ್ಯೂಟ್ ಮಾಡಿ ಸಾಕು, ಇಷ್ಟ. ನಾನು ಇದಕ್ಕೆ ಎಷ್ಟು ಬೇಕು, ರುಚಿಗೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪೌಡ್ರು ಅಷ್ಟೇ. ನಮಗೆ ಗಟ್ಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಸಾಂಬಾರು ಪೌಡ್ರ್ ಹಾಕ್ಕೋಬೇಕು. ಇಲ್ಲ ಸ್ವಲ್ಪ ಸಾಂಬಾರು ತೆಳುಗಬೇಕು ಅಂದರೆ ಎಷ್ಟು ಬೇಕೋ ಅಷ್ಟನ್ನು ನಾನು ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತೀನಿ. ಈ ಸಾಂಬಾರು ಪೌಡ್ರಲ್ಲೇ ಮಸಾಲೆ ಐಟಮ್ಸ್ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಸಪ್ರೇಟಾಗಿ ನಾನು ಮಸಾಲೆ ಐಟಮ್ ಏನೂ ಹಾಕ್ತಾಯಿಲ್ಲ. ಆ್ಯಕ್ಚುಲಿ ಈರುಳ್ಳಿ ಟೊಮೊಟೊ ಎಲ್ಲ ಒಟ್ಟಿಗೆ ರುಬ್ಕೋಬೇಕು, ಆದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು 2 ಸರಿ ರುಬ್ಕೊಳ್ಳೋಣ ಅಂತ. ಸಾಂಬಾರು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಕಡುಬಿಗೆ ಸಾಂಬಾರು ಜಾಸ್ತಿ ತೊಗೊಳುತ್ತೆ. ಹಾಗಾಗಿ ಈಗ ಇದನ್ನು ಗ್ರೈಂಡ್ ಮಾಡೋದು. ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಈಗ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ. ಸ್ವಲ್ಪ ನುಣ್ಣಗಾದರೆ ಚೆನ್ನಾಗಿರುತ್ತೆ, ಸಾಂಬಾರು ಟೇಸ್ಟ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಈರುಳ್ಳಿ ಟೊಮೊಟೊ ಇದೆಯಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಒಂದು ಸರಿ ಅದನ್ನು ಕೂಡ ಇವಾಗ ಗ್ರೈಂಡ್ ಮಾಡೋಣ. ನಾನು ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ಯಾಕೆ ಇಷ್ಟೊಂದು ರುಬ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ನಿಮ್ಗೆ ಎಷ್ಟು ಬೇಕು, ನೀವು ಕಡಿಮೆ ಜನ ಇದ್ದರೆ ಅಥವಾ ಕಡಿಮೆ ಸಾಂಬಾರು ಬೇಕು ನಿಮಗೆ ಅಂತಂದರೆ ನೀವು ಕಡಿಮೆನೇ ಮಾಡ್ಕೋಬೋದು. ಈ ರೀತಿ ಈಗ ಆನಿಯನ್ನು ಮತ್ತು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈ ಮಸಾಲೆನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಒಂದು 4 ರಿಂದ 5 ಇಂಗ್ರೀಡಿಯೆಂಟ್ಸ್ನ ಅಷ್ಟೇ ಯೂಸ್ ಮಾಡಿ ಇಕ್ಕಿದ ಬೇಳೆ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತೋರಿಸಿ ಮಸಾಲೆನ ಈ ರೀತಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಸಾಂಬಾರಿಗೆ. ಎಣ್ಣೆ ಕಾದಿದೆ. ಈ ಎಣ್ಣೆ ಕಾದಿದೆಯಲ್ಲ, ಇದಕ್ಕೆ ಸಾಸಿವೆನ ಹಾಕೋಣ. ಸ್ವಲ್ಪ ಚಟ್ಪಟ್ ಸೌಂಡ್ ಬರಬೇಕು. ಚಟ್ಪಟ್ ಸೌಂಡ್ ಬಂದರೆ ಮಾತ್ರ ಎಣ್ಣೆ ಕಾದಿದೆ ಅಂತ ಅರ್ಥ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿನ ಹಾಕೋಣ. ಜೊತೆಗೆ ಕರಿಬೇವಿನ ಸೊಪ್ಪು ಹಾಕೋಣ. ಈಗ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು 1 or 2 minutes ಇದನ್ನು ಕುದಿಯೋಕೆ ಬಿಡೋಣ. ಹೆಚ್ಚು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಯಾಕಂದರೆ 2 ಸರಿ ನಾನು ರುಬ್ಕೊಂಡೆ ಅಲ್ವಾ, ಟೊಮೊಟೊ ಬೇರೆ ಮತ್ತು ಕೋಕೋನಟ್ ಬೇರೆ, ಅದಕ್ಕೋಸ್ಕರ. ಈಗ ಇದನ್ನು ಇದಕ್ಕೆ ಹಾಕೋಣ. ಒಗ್ಗರಣೆನ ಸೇರಿಸೋಣ. ಇವಾಗ ಮಸಾಲೆ ಕುದೀತಾ ಇದೆ. ಈ ಥರ ಒಂದು ಮಸಾಲೆ ಕುದಿ ಬಂದ ಮೇಲೆ ನಾವು ಹಾಕಿದರೆ ಕಾರಣ ಅದು ಟೇಸ್ಟ್ ಬರುತ್ತೆ. ಹಸಿ ವಾಸನೆ ಇರುತ್ತಲ್ಲ, ಈರುಳ್ಳಿ ಟೊಮೊಟೊ ಎಲ್ಲ ಹಸಿ ವಾಸನೆ ಸ್ವಲ್ಪ ಹೋಗಬೇಕು ಅಂತ ಸ್ವಲ್ಪ ಕುದಿಸ್ಬೇಕು ಅಷ್ಟೇ. ಒಂದು ಕುದಿ ಬಂದಿದೆ ಇದು. ಇದಕ್ಕೆ ನಾವು ಇಕ್ಕಿದ ಬೇಳೆ ಕಾಳನ್ನ ಹಾಕೋಣ. ಅವರೆಕಾಳನ್ನ ಹಾಕೋಣ ಇವಾಗ. ಇರುತ್ತೆ ಅದಕ್ಕೆ ಹಾಗಾಗಿ ಸ್ವಲ್ಪ ಆಲೂಗಡ್ಡೆನೂ ಕೂಡ ನಾನು ಹಾಕ್ತಾಯಿದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ, ಬಟ್ ಇಷ್ಟು ಗಟ್ಟಿ ಬೇಡ. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ಇದು ಸ್ವಲ್ಪ ಇದನ್ನು ಕೂಡಿಸ್ಬೇಕು. ನಾನು ಸೇರಿಸ್ತೀನಿ ಕೊಂಡಿದ್ದೆ, ಅದು ಹಾಕೋಣ. ಒಂದು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಇಕ್ಕಿದ ಬೇಳೆ ಸಾಂಬಾರು ಮಾಡಲಿಕ್ಕೆ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಸಿಂಪಲ್ ಮೆಥಡಲ್ಲಿ ಮಾಡ್ತೀನಿ. ಇದು ಆ್ಯಕ್ಚುಲಿ ನಮ್ಮ ಅಮ್ಮನ ಕೈ ರುಚಿ. ಅಮ್ಮ ಹೇಗೆ ಮಾಡ್ತಿದ್ರು, ಅಮ್ಮ ಹೇಗೆ ಮಾಡ್ತಿದ್ರು ಹಾಗೆ ಮಾಡ್ತಿದ್ದೀನಿ. ನಾನು ಅದು ಬೇರೆ ಸ್ಟೈಲಲ್ಲಿ ಮಾಡೋಕ್ಕೆ ಹೋದರೆ ಆ ಟೇಸ್ಟ್ ಆ ರೀತಿ ಬರೋದೇ ಇಲ್ಲ ಬಿಡಿ. ಸೊ ಹಾಗಾಗಿ ನಾನು ಅಮ್ಮನ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ. ಇಷ್ಟು ಈಸಿಯಾಗಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಮನೆಯಲ್ಲಿ ಏನಿರುತ್ತೆ ಅದನ್ನೇ ಉಪಯೋಗಿಸಿ
ಈಸಿಯಾಗಿ ಈ ಅವರೆಕಾಳು ಚಿಲ್ಕಿಸಿದ ಅವರೆಕಾಳು ಸಾಂಬಾರನ್ನ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಉಪ್ಪು ಸೇರಿಸಿದ್ಮೇಲೆ ನನಗೆ ಎಷ್ಟು ಬೇಕೋ ಅದು ಗಟ್ಟಿ ಅಷ್ಟಕ್ಕೆ ನಾನು ನೀರನ್ನ ಹಾಕಿಬಿಟ್ಟು ಕೂಡಿಸ್ಕೊಂಡು ಮುಚ್ಚಳನ ಮುಚ್ಚಿಬಿಡೋಣ. ಇದು ನಾನು ಎಕ್ಸ್ಪೆಷಲಿ ಹೇಳಿದ್ನಲ್ಲ ಕಡುಬು, ಆ ಕಡುಬಿಗೆ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ನಾನು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟು ಅದಕ್ಕೆ ಸಾಕು. ಇದಕ್ಕೆ 1 ಅಥವಾ 2 ವಿಸಲನ್ನ ಕೂಡಿಸ್ಬಿಟ್ರೆ ನಿಮಗೆ ಅವರೆಕಾಳು ಚಿಲ್ಕಿಸಿದ ಅವರೆಕಾಳು ಅಥವಾ ಇಕ್ಕಿದ ಬೇಳೆ ಅವರೆಕಾಳು ಸಾಂಬಾರು ರೆಡಿಯಾಗುತ್ತೆ. ಇದಿಷ್ಟು ಸಿಂಪಲಾಗಿ ಅವರೆಕಾಳು ಸಾಂಬಾರು ಮಾಡುವಂಥ ಮೆಥಡು. ನೋಡೋಣ, ಅದು ವಿಷಲ್ ಬಂದಮೇಲೆ ತೋರಿಸ್ತೀನಿ. ಟೇಸ್ಟ್ ಆಗಿರುತ್ತೆ, ಖಂಡಿತ ಚೆನ್ನಾಗಿರುತ್ತೆ. ಅಮ್ಮ ಮಾಡ್ತೀವಿ, ಅಮ್ಮನ ರೆಸಿಪಿ ಅಲ್ವಾ, ಅಮ್ಮ ಮಾಡಿರೋ ಸ್ಟೈಲಲ್ಲೇ ಮಾಡಿದ್ದಿಲ್ಲ, ಹಾಗೆ ಖಂಡಿತ ಚೆನ್ನಾಗಿರುತ್ತೆ. ರೀತಿ ನೋಡಿ ಸಾಂಬಾರು ಈಗ ರೆಡಿಯಾಗಿದೆ. ತುಂಬ ಗಟ್ಟಿಯಾಗಿದೆ. ಅದು ಆ್ಯಕ್ಚುಲಿ ಗಟ್ಟಿನೇ ಇರಬೇಕು ಅಂತಲೇ ಮಾಡ್ಕೊಂಡಿದ್ವಿ. ಚೆನ್ನಾಗಿರುತ್ತೆ. ಹೇಳಿದ್ನಲ್ಲ ಕಡುಬಿಗೆ ಮತ್ತು ಇದು ಇಕ್ಕೆಬೇಳೆ ಸಾಂಬಾರಿಗೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಸಿಂಪಲ್ ರೆಸಿಪಿ ನಾನು ಮಾಡೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಅವರೆಬೇಳೆ ಸಾಂಬಾರು ರೆಸಿಪಿ ಹೇಗಿತ್ತು ಅಂತ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್. ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.